ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ತುಂಬ ಜನ ಕನ್ಫ್ಯೂಷನ್ ಇರ್ಬೋದು. ದೇ ಮ್ಯಾರಿಡ್, ದೇ ಆರ್ ಮ್ಯಾರಿಡ್, ದೇ ಗಾಟ್ ಮ್ಯಾರಿಡ್, ದೇ ಹ್ಯಾವ್ ಬೀನ್ ಮ್ಯಾರಿಡ್, ಏನು ಡಿಫರೆನ್ಸ್ ಇದೆ ಅಂತ. ಆ್ಯಂಡ್ ನಾನು ಮ್ಯಾರಿಡ್ ವರ್ಡ್ನ ಯೂಸ್ ಮಾಡಿಕೊಂಡು ತುಂಬ ಎಕ್ಸಾಂಪಲ್ಸ್ನ ಕೊಡ್ತಾ ಇದ್ದೀನಿ. ಅವೆಲ್ಲ ಕ್ಲಿಯರ್ ಆಗುತ್ತೆ ನಿಮಗೆ. ಈ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಫಸ್ಟ್ ಒನ್ ನೋಡಿ, ಮದುವೆ ಆಗು ಅಂತ ನೀವು ಯಾರಿಗಾದ್ರೂ ಹೇಳಬೇಕಂದ್ರೆ ಈ ಥರ ಹೇಳ್ತೀರಾ, ಗೆಟ್ ಮ್ಯಾರಿಡ್. ಈ ಸೆಂಟೆನ್ಸ್ ಈ ಸ್ಟ್ರಕ್ಚರ್ನಲ್ಲಿದೆ, ಗೆಟ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಈ ಸ್ಟ್ರಕ್ಚರ್ನಲ್ಲೇ ಹೇಳಬೇಕು. ಈ ಸ್ಟ್ರಕ್ಚರ್ ಏನು ಮೀನಿಂಗ್ ಕೊಡುತ್ತೆ? ಟು ಬಿಕಮ್, ಅದು ಆಗು ಅಂದರೆ ಚೇಂಜ್ ಆಫ್ ಸ್ಟೇಟ್ನ ಹೇಳುತ್ತೆ. ನಾವ್ ಯು ಆರ್ ಅನ್ಮ್ಯಾರಿಡ್ ಅಲ್ವಾ? ಸೊ ಯು ಆರ್ ಇನ್ ಅನ್ಮ್ಯಾರಿಡ್ ಸ್ಟೇಟ್. ಸೊ ಗೆಟ್ ಮ್ಯಾರಿಡ್ ಅಂದರೆ ನಿಮ್ಮ ಸ್ಟೇಟ್ ಚೇಂಜ್ ಆಗುತ್ತೆ. ಆದ್ರಿಂದ ಇದೇ ಸ್ಟ್ರಕ್ಚರ್ನ ಯೂಸ್ ಮಾಡಿ, ಇದೇ ಕಾಮನ್, ರೈಟ್? ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಗೆಟ್ ಅನ್ನೋದು ಇಲ್ಲಿ ಮೇನ್ ವರ್ಬ್ ಆಗಿರುತ್ತೆ. ಅದನ್ನ ಮಾತ್ರ ಚೇಂಜ್ ಮಾಡಬೇಕು ನೀವು ಈ ಸೆಂಟೆನ್ಸ್ನ ಡಿಫ್ರೆಂಟ್ ಟೆನ್ಸ್ನಲ್ಲಿ ಬರೆದಾಗ. ಅವರು ಮದುವೆ ಆಗಿದ್ದಾರೆ, ದೇ ಆರ್ ಮ್ಯಾರಿಡ್. ಇಲ್ಲಿ ಯಾಕೆ ಈ ತರ ಬಂತು? ದೇ ಆರ್ ಮ್ಯಾರಿಡ್ ಅಂದ್ರೆ ನಾನು ಅವರ ಸ್ಟೇಟ್ ನ ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ದೇ ಆರ್ ಇನ್ ಮ್ಯಾರಿಡ್ ಸ್ಟೇಟ್, ಆದ್ರಿಂದ ದೇ ಆರ್ ಮ್ಯಾರಿಡ್. ಕನ್ನಡ ಸೆಂಟೆನ್ಸ್ ಕೂಡ ಅಷ್ಟೇ, ಅವ್ರ ಸ್ಟೇಟ್ ನ ಹೇಳ್ತಾ ಇದೆ. ಇಲ್ಲಿ ಮ್ಯಾರಿಡ್ ಅನ್ನೋದೀಗ ಅಡ್ಜೆಕ್ಟಿವ್ ತರ ಕೆಲಸ ಮಾಡ್ತಾ ಇದೆ, ರೈಟ್? ಅವರು ದಂಪತಿಗಳು, ಇದನ್ನ ಈ ತರ ಹೇಳ್ತಾರೆ, ದೇ ಆರ್ ಅ ಮ್ಯಾರಿಡ್ ಕಪಲ್. ಗೊತ್ತಿದೆ ಇಲ್ಲಿ ನಿಮಗೆ. ಅವ್ರು ಮದ್ವೆ ಆಗಿದ್ದಾರಾ ಅಂತ ಕೇಳಬೇಕು ಅಂದ್ರೆ ಅವ್ರ ಸ್ಟೇಟ್ ಬಗ್ಗೆ ನಾವು ಕ್ವಶನ್ ಕೇಳ್ತಾ ಇದೀವಿ ಅಲ್ವಾ? ಜಸ್ಟ್ ಚೇಂಜ್ ಮಾಡಿ, ಆರ್ ದೇ ಮ್ಯಾರಿಡ್ ಅಂತ. ನೀವು ಮದುವೆ ಆಗಿದ್ದೀರಾ ಅಥವಾ ನೀನ್ ಮದುವೆ ಆಗಿದೆ ಅಂತ ಕೇಳೋದು ಆರ್ ಯು ಮ್ಯಾರಿಡ್ ಅಂತ ಕೇಳಿ, ಅಂದ್ರೆ ಅವ್ರ ಸ್ಟೇಟ್ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ಮದುವೆ ಆಗಿ ಎಷ್ಟು ಟೈಮ್ ಆಯ್ತು, ಎಷ್ಟು ವರ್ಷ, ಎಷ್ಟು ತಿಂಗಳು ಹತ್ರ ಕೇಳುವಾಗ ಹೌ ಲಾಂಗ್ ಹ್ಯಾವ್ ಯು ಬೀನ್ ಮ್ಯಾರಿಡ್ ಅಂತ ಕೇಳಬೇಕು. ಇಲ್ಲೂ ಅಗೈನ್ ಮ್ಯಾರಿಡ್ ಅನ್ನೋದು ಅಡ್ಜೆಕ್ಟಿವ್ ತರ ಕೆಲಸ ಮಾಡ್ತಾ ಇದೆ. ಸೊ ಈ ಮ್ಯಾರಿಡ್ ಅನ್ನೋದೊಂದು ಸ್ಪೆಷಲ್ ವರ್ಡ್, ಇದನ್ನ ಇದೇ ತರನೇ ಯೂಸ್ ಆಗುತ್ತೆ, ಅಡ್ಜೆಕ್ಟಿವ್ ತರ ಯೂಸ್ ಆಗುತ್ತೆ. ಅಂಡ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ತರನೇ ಯೂಸ್ ಮಾಡ್ಕೊಂಡೇ ಸೆಂಟೆನ್ಸ್ ಮಾಡಬೇಕು, ರೈಟ್? ನೋಡ್ಕೊಂಡು ಹೋಗಿ. ಈಗ ಇಲ್ಲಿ ನೋಡಿ, ಅವ್ರು ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ. ಇಲ್ಲಿ ನಾನು ಆಕ್ಷನ್ ನ ತೋರಿಸ್ಬೇಕು, ಅವರು ಮದುವೆ ಆಗಿದ್ದಾರೆ ಅಂತ. ಸೊ ನಾ ಫಸ್ಟ್ ಹೇಳಿದ್ನಲ್ಲ, ಗೆಟ್ ಪಾಸ್ಟ್ ಪಾರ್ಟಿಸಿಪಲ್. ಗೆಟ್ ಅನ್ನೋದಲ್ಲಿ ಮೇನ್ ವರ್ಬ್, ಸೊ ಆ ಸ್ಟ್ರಕ್ಚರ್ನೇ ಯೂಸ್ ಮಾಡ್ಕೋಬೇಕು. ಬಟ್ ಅವ್ರು ಮದುವೆ ಆಗಿದ್ದಾರೆ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲೇ ಹೇಳಬೇಕು. ಗೊತ್ತಿದೆ ಅಲ್ವಾ ನಿಮಗೆ? ಸೊ ಅವಾಗ ಹೇಳಿ, ದೇ ಹ್ಯಾವ್ ಜಸ್ಟ್ ಗಾಟ್ ಮ್ಯಾರಿಡ್. ನೋಡಿ, ಗೆಟ್ ಅನ್ನೋದು ಮಾತ್ರ ಗಾಟ್ ಆಗಿದೆ ಅಷ್ಟೇ, ದೇ ಹ್ಯಾವ್ ಗಾಟ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಇದೆಯಾ ಅಷ್ಟೇ. ಅವಳು ಜೂನ್ ನಲ್ಲಿ ಮದುವೆ ಆಗ್ತಿದ್ದಾಳೆ, ಶಿ ಈಸ್ ಗೆಟಿಂಗ್ ಮ್ಯಾರಿಡ್ ಇನ್ ಜೂನ್. ನೋಡಿ, ಇಲ್ಲಿ ಗೆಟಿಂಗ್ ಮ್ಯಾರಿಡ್ ಆಯ್ತು, ಆರ್ ಶಿ ಇಸ್ ಗೋಯಿಂಗ್ ಟು ಗೆಟ್ ಮ್ಯಾರಿಡ್ ಇನ್ ಜೂನ್ ಅಂತಾನು ಅನ್ಬೋದು. ಯಾರು ಮದುವೆ ಆಗ್ತಿದ್ದಾರೆ? ಹೂ ಇಸ್ ಗೆಟಿಂಗ್ ಮ್ಯಾರಿಡ್ ಅಂತ ನೀವು ಕೇಳಬಹುದು. ಪಾಸ್ಟ್ ನಲ್ಲಿ ನಾವೇನ್ ಹೇಳ್ತೀವಿ? ದೇ ಗಾಟ್ ಮ್ಯಾರಿಡ್ ಲಾಸ್ಟ್ ಮಂತ್. ಇದು ಸಿಂಪಲ್ ಪಾಸ್ಟ್ ನಲ್ಲಿ ಇದೆ ಅಲ್ವಾ? ದೇ ಗಾಟ್ ಮ್ಯಾರಿಡ್. ಈ ತರ ಹೇಳ್ಬಾರ್ದ? ದೇ ಮ್ಯಾರಿಡ್ ಲಾಸ್ಟ್ ಮಂತ್ ಅಂತ? ಎಸ್, ಹೇಳ್ಬೋದು. ಇಲ್ಲಿ ಮ್ಯಾರಿಡ್ ಅನ್ನೋದು ಮೇನ್ ವರ್ಬ್, ಪ್ರಾಪರ್ ವರ್ಬ್. ಅದು ಮ್ಯಾರಿಡ್ ಅನ್ನೋದು ಇಲ್ಲಿ V2 ಪ್ರಾಪರ್ ವರ್ಬ್. ಅಂಡ್ ಈ ತರ ಹೇಳೋದು ಅಷ್ಟು ಕಾಮನ್ ಅಲ್ಲ, ಯಾಕಂದ್ರೆ ಇದು ತುಂಬಾ ಫಾರ್ಮಲ್. ನೀವು ಫಾರ್ಮಲಿ ಎಲ್ಲಾದ್ರೂ ಮಾತಾಡ್ತಿದ್ರೆ ರೈಟಿಂಗ್ ನಲ್ಲಿ ತುಂಬಾ ಸರಿ ಈ ತರ ಇರಬಹುದು, ಈ ಸೆಂಟೆನ್ಸ್ ನೀವು ಯೂಸ್ ಮಾಡಬಹುದು. ಬಟ್ ಸ್ಪೋಕನ್ ನಲ್ಲಿ ತುಂಬಾ ಕಾಮನ್ ಆಗಿ ಯೂಸ್ ಆಗೋ ಸ್ಟ್ರಕ್ಚರ್ ಗೆಟ್ ಮ್ಯಾರಿಡ್ ಅನ್ನೋದೇ. ಅದನ್ನೇ ಡಿಫ್ರೆಂಟ್ ಟೆನ್ಸ್ ನಲ್ಲಿ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಅವ್ರು ಯಾವಾಗ ಮದುವೆ ಆದ್ರು? ವೆನ್ ಡಿಡ್ ದೇ ಗೆಟ್ ಮ್ಯಾರಿಡ್? ಗೊತ್ತಾಗ್ತಿದಲ್ವಾ? ಅವಳು ಮುಂದಿನ ತಿಂಗಳು ಮದುವೆ ಆಗ್ತಿದ್ದಾಳೆ ಅಂತ ನಾನು ಕೇಳಿದೆ. ಐ ಹರ್ಡ್ ಶಿ ಇಸ್ ಗೋಯಿಂಗ್ ಟು ಗೆಟ್ ಮ್ಯಾರಿಡ್ ನೆಕ್ಸ್ಟ್ ಮಂತ್. ಇನ್ ನೆಕ್ಸ್ಟ್ ಮಂತ್ ಅಂತ ಹೇಳಲ್ಲ, ಜಸ್ಟ್ ನೆಕ್ಸ್ಟ್ ಮಂತ್. ಅವ್ರಿನ್ನೂ ಮದುವೆ ಆಗಿಲ್ವಾ ಅಂದ್ರೆ ಆ ಆಕ್ಷನ್ ಇನ್ನೂ ಆಗಿಲ್ವಾ ಅಂತ ಕೇಳೋಂಗಿದ್ರೆ ಅಗೇನ್ ನಾನು ಹೇಳಿದ್ರೆ ಪ್ರೆಸೆಂಟ್ ಪರ್ಫೆಕ್ಟ್, ಹ್ಯಾವಂಟ್ ದೇ ಗಾಟ್ ಮ್ಯಾರಿಡ್ ಯೆಟ್ ಅಂತ ಕೇಳಬೇಕು. ನೆಕ್ಸ್ಟ್ ಒನ್, ನೀನು ಯಾವಾಗ ಮದುವೆ ಆಗ್ತಿದ್ಯಾ? ವೆನ್ ಆರ್ ಯು ಗೋಯಿಂಗ್ ಟು ಗೆಟ್ ಮ್ಯಾರಿಡ್? ರೈಟ್? ಹಾಗಿದ್ರೆ ನೀನು ಯಾಕೆ ಮದುವೆ ಆಗಬಾರ್ದು? ವೈ ಡೋಂಟ್ ಯು ಗೆಟ್ ಮ್ಯಾರಿಡ್ ದೆನ್ ಅಂತ ನಾನು ಕೇಳ್ತಾ ಇದ್ದೀನಿ. ಈಗ ನೋಡಿ, ಇದನ್ನ ಟ್ರೈ ಮಾಡಿ ನೀವು, ಆಗುತ್ತಾ? ನಾನು ಕೇಳ್ತಾ ಇದ್ದೀನಿ, ನನ್ಗೆ ಯಾವಾಗ ಮದುವೆ ಆಗುತ್ತೆ? ವೆನ್ ವಿಲ್ ಐ ಗೆಟ್ ಮ್ಯಾರಿಡ್? ದಿಸ್ ಇಯರ್, ನೆಕ್ಸ್ಟ್ ಇಯರ್ ಆರ್ ನೆವರ್? ಇದು ಅಷ್ಟೇ ಗೆಟ್ ಪಾಸ್ಟ್ ಪಾರ್ಟಿಸಿಪಲ್, ಬಟ್ ಲೆಟ್ಸ್ ಇಂದ ಸ್ಟಾರ್ಟ್ ಮಾಡಿ. ಲೆಟ್ಸ್ ಗೆಟ್ ಮ್ಯಾರಿಡ್ ಅಂತ ಹೇಳಬೇಕು. ಮದುವೆ ಆಗೋದಕ್ಕೆ ನೀನಿನ್ನ ತುಂಬಾ ಚಿಕ್ಕವನು. ಯು ಆರ್ ಟೂ ಯಂಗ್ ಟು ಗೆಟ್ ಮ್ಯಾರಿಡ್. ಯು ಆರ್ ಟೂ ಯಂಗ್ ಯಾವುದಕ್ಕೆ? ಟು ಗೆಟ್ ಮ್ಯಾರಿಡ್. ಮದುವೆ ಆಗಬೇಕು ಅಂತ ಆಗಬೇಡ, ಈ ಥರ ಹೇಳೋದು ಕೇಳಿದ್ರಲ್ವಾ? ಸೊ ಟ್ರೈ ಮಾಡಿ, ಏನು ಹೇಳ್ತೀರಾ? ಡೋಂಟ್ ಗೆಟ್ ಮ್ಯಾರಿಡ್ ಜಸ್ಟ್ ಫಾರ್ ದ ಸೇಕ್ ಆಫ್ ಇಟ್, ರೈಟ್? ಸೊ ಎಲ್ಲ ಕಡೆ ನೋಡ್ತಿದ್ದೀರಾ? ಸೊ ಗೆಟ್ ಮ್ಯಾರಿಡ್ ಆ ಸ್ಟ್ರಕ್ಚರ್ ಯೂಸ್ ಮಾಡಬೇಕು. ಗೆಟ್ ಅನ್ನೋ ಫಾರ್ಮ್ ಮಾತ್ರ ಚೇಂಜ್ ಆಗುತ್ತೆ ನೀವು ಡಿಫ್ರೆಂಟ್ ಟೆನ್ಸ್ನಲ್ಲಿ ಬರೆದ್ರೆ. ನೆಕ್ಸ್ಟ್, ಅವಳು 28ರ ವಯಸ್ಸಿಗೆ ಮದುವೆ ಆಗೋದಕ್ಕೆ ಡಿಸೈಡ್ ಮಾಡಿದ್ದಾಳೆ. ಶಿ ಹಸ್ ಡಿಸೈಡೆಡ್ ಟು ಗೆಟ್ ಮ್ಯಾರಿಡ್ ಅಟ್ 28. ಶಿ ಹಸ್ ಡಿಸೈಡೆಡ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿದೆ. ಶಿ ಗಾಟ್ ಮ್ಯಾರಿಡ್ ಸಿಂಪಲ್ ಪಾಸ್ಟ್ ಅಲ್ವಾ? ಶಿ ಗಾಟ್ ಮ್ಯಾರಿಡ್ ಟು ಸಂಬಡಿ ಇರುತ್ತೆ ಯಾವಾಗಲೂ. ಶಿ ಗಾಟ್ ಮ್ಯಾರಿಡ್ ಟು ಹರ್ ಚೈಲ್ಡ್ಹುಡ್ ಫ್ರೆಂಡ್, ರೈಟ್?
ಆ್ಯಂಡ್ ಲಾಸ್ಟ್ ಒನ್, ಈಗ ಟ್ರೈ ಮಾಡಿ ನೀವು ಯಾವ ಥರ ಹೇಳ್ತೀರಾ ಇದನ್ನು. ಮದುವೆ ಆಗಿ ಇಷ್ಟು ಟೈಮ್ ಆಗಿದೆ. ಹಾಗೆ ನಾ ಆಗಲೇ ಹೇಳ್ಕೊಟ್ನಲ್ಲ, ಹ್ಯಾವ್ ಬೀನ್. ಐ ಬೀನ್ ಮ್ಯಾರಿಡ್ ಟು ಯು ಫಾರ್ 25 years. ಹಾಂ, ಫಾರ್ ಅನ್ಬೇಕಿಲ್ಲಿ, ಯಾಕೆಂದರೆ ಡ್ಯೂರೇಷನ್ ತೋರಿಸ್ತಿದ್ದೀವಿ. ಐ ಬೀನ್ ಮ್ಯಾರಿಡ್ ಟು ಯು ಫಾರ್ 25 years ಆ್ಯಂಡ್ ಐ ಸ್ಟಿಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಯು. ರೈಟ್? ಅರ್ಥ ಆಯ್ತಲ್ಲ? ಸೊ ಎಲ್ಲ ಸೆಂಟೆನ್ಸ್ನ ಬರೆದಿಟ್ಕೊಳ್ಳಿ, 1-2-3 ಸರಿ ಓದಿ, ಈಸಿಯಾಗಿ ಹೋಗುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.